ನಮಸ್ಕಾರ, ಒಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯ VTV ಬಳ್ಳಾರಿ ವೀಕ್ಷಕರೇ, ಇವತ್ತು ವಾರ್ಡ್ ನಂಬರ್ 25ರಲ್ಲಿ ಕಾರ್ಪೊರೇಟರ್ ಗೋವಿಂದ ರಾಜು ಅವರು ಎಲ್ಲ ಜನರಿಗೆ ದಸರಾ ಪ್ರಯುಕ್ತ ಸೀರೆಯನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಬನ್ನಿ, ಎಷ್ಟು ಖುಷಿಯಿಂದ ಅವರು ವಿತರಣೆ ಮಾಡ್ತಾ ಇದ್ದಾರೆ ಹಾಗೂ ಅವರ ಬಳಿಯಲ್ಲೇ ಒಂದೆರಡು ಮಾತು ಕೇಳಿಸ್ಕೊಬರೋಣ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇವಾಗ ಆಲ್ರೆಡಿ ತಾಯಿ ಮಕ್ಕಳ ದೇವಿ ಗುಡಿಯಲ್ಲಿ ಬಹಳಷ್ಟು ಜನಸಮೂಹ ಕೂಡಿ ಬಂದಿದೆ. ಗೋವಿಂದ ರಾಜ್ ಅವರು ಬಂದು ಸೀರೆ ವಿತರಣೆ ಮಾಡಲಿಕ್ಕೆ ಅವರು ಪ್ರಿಪ್ರೇಷನ್ ಕೂಡ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಮಹಾ ಹೋಮ ಕೂಡ ನಡೀತಾ ಇದೆ. ನೀವು ನೋಡ್ತಾ ಇರ್ಬೋದು, ಜನಗಳು ಕುತೂಹಲದಿಂದ ದಸರಾ ಹಬ್ಬದ ಪ್ರಯುಕ್ತ ಖುಷಿಯಿಂದ ಎಲ್ಲರೂ ಒಕ್ಕೂಟವಾಗಿ ಸೇರಿ ಬಂದಿದ್ದಾರೆ. ನೀವು ನೋಡ್ತಾ ಇರೋಂಗೆ ಆಲ್ರೆಡಿ ಇಲ್ಲಿ ಹೋಮ ಸಹ ನಡೀತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸೀರೆ ವಿತರಣೆ ಕೂಡ ಶುರುವಾಗಲಿದೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಇವಾಗ ಕಾರ್ಪೊರೇಟರ್ ಆದಂತಹ ಗೋವಿಂದ ರಾಜು ಅವರು ಇವಾಗ ಸೀರೆ ವಿತರಣೆ ಮಾಡಲು ಸಿದ್ಧತೆ ನಡೆಸ್ತಾ ಇದ್ದಾರೆ. ಅವರ ಜೊತೆಗೆ ಜನ ಸಹ ಕೂಡಿದ್ದಾರೆ. ಪುಟ್ಟ ಮಕ್ಕಳು ಸಹ ಅವ್ರ ಜೊತೆಗೆ ಕೈ ಜೋಡಿಸಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದು ನೋಡಲಿಕ್ಕೆ ಸಮಾರಂಭದ ಖುಷಿಯಾಗಿ ನಮ್ಮ ಎಲ್ಲರಿಗೂ ಖುಷಿ ತಂದು ಕೊಡ್ತಾ ಇದೆ. ಈಗಷ್ಟೇ ಹೇಳಿದೆ ವೀಕ್ಷಕರೇ, ನಮ್ಮ ಗೋವಿಂದಪ್ಪ ಅವರು ಬಂದು ಆಲ್ರೆಡಿ ಬಹಳಷ್ಟು ಸೇವೆಗಳನ್ನ ಮಾಡ್ತಾ ಬಂದಿದ್ದಾರೆ. ಅಟ್ ದ ಸೇಮ್ ಟೈಮ್ ಇವತ್ತು ದಸರಾ ಪ್ರಯುಕ್ತ ಎಲ್ಲ ಮಹಿಳೆಯರಿಗೂ ಅವರಿಗೆ ಒಂದು ಉಡುಗೊರೆಯಾಗಿ, ಪ್ರೀತಿಯ ಕಾಣಿಕೆಯಾಗಿ ಸೀರೆಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ಬನ್ನಿ, ಎಷ್ಟು ಖುಷಿಯಿಂದ ಇದ್ದಾರೆ, ಅವ್ರು ಏನು ಅವ್ರ ಅನಿಸಿಕೆಗಳು ಅಂತ ಅವ್ರ ಹತ್ರನೇ ತಿಳ್ಕೊಳ್ಳುವ. ಸರ್ ನಮಸ್ಕಾರ. ದಸರಾ ಹಬ್ಬದ ನವರಾತ್ರಿಯ ಯುಕ್ತ ಇವತ್ತು ದುರ್ಗಾಷ್ಟಮಿ ನಿತ್ಯವಾಗಿ ನಾವು ಹಲವು ನೂರಾರು ವರ್ಷದಿಂದ ನಮ್ಮ ರಾಮಾನಂದಜಿ ಸ್ವಾಮೀಜಿಯವರು ನಾನು ಸ್ವಾಮಿ ಹಿಂದೆ ಹೋಗ್ತಾ, ನಾನು ಮುರುಘಾ ತಾಯನ ಇಲ್ಲಿ ನಾಗರಾಜ್ ಎಲ್ಲರೂ ಅವ್ರ ಹಿಂದೆ ಹೋಗ್ತಿದ್ದೀವಿ. ಅವ್ರು ಏನಂದ್ರು, ದೇವರಿಗೆ ಕಟ್ಟಿದ ಸೀರೆಯನ್ನು ಎತ್ತಿಕ್ಕಿ ದುರ್ಗಾಷ್ಟಮಿ ದಿನ ಎಲ್ಲರಿಗೆ ಜನರಿಗೆ ಕೊಡ್ತಿದ್ರು. ಜನರಿಗೆ ಎದಕ್ಕೆ ಕೊಡ್ತಿದ್ರು ಅಂದರೆ, ಅವ್ರ ಹರಿಕೆಯನ್ನು ಅವ್ರು ಏನು ಕಷ್ಟ ಇದ್ರೂ ತೊಳಿಬೇಕು, ಅವ್ರಿಗೆ ಒಳ್ಳೇದಾಗಬೇಕು, ನಮ್ಮ ಬಳ್ಳಾರಿ ಜನತೆ ಒಳ್ಳೇದಾಗಬೇಕಂತ ನಮ್ಮ ರಾಮಾನಂದ ಸ್ವಾಮೀಜಿಯವರು ಮಾಡ್ತಿದ್ರು. ಅದೇ ರೀತಿಗೆ ಅವರು ನಮ್ಮ ಮಧ್ಯದಲ್ಲಿಲ್ಲ, 10 ವರ್ಷ ಆಯಿತು. ಅವ್ರು ಏನು ನೇಮಗಳು ಮಾಡಿದ್ರ ಹಂಗೆ ನಿತ್ಯವಾಗಿ ಮಾಡ್ತಿದ್ವಿ. ಇವತ್ತು 9ನೇ ದಿನ ಹೋಮ ನಡೀತೈತೆ. ಹೋಮ ಅಂದರೆ ಬಿಫೋರ್ ಆಗಿ ಬಂದು ಅವರು ಹೆಸರು ಬರೆದು ನಮಗೆ ಈ ವರ್ಷ ಹೋಮ ಬೇಕಂದ್ರು ವಾಲಂಟ್ರಿಯಾಗಿ ಅವರು ಬಂದ ತಕ್ಷಣವೇ ನಾವು ಬರ್ಕೊಂಡು ಹೋಮ ನಡೀತೀವಿ. ಅದೇ ರೀತಿಯಾಗಿ ನಾವು ಜಾಕೆಟ್ ಪೀಸನ್ನು ಕೊಡ್ತೀವಿ. ಇವತ್ತು ಸೀರೆ ಕೊಡ್ತೀವಲ್ಲ, ಇಲ್ಲಿ ಬಂದಂತರು ನಾವು ದೇವಸ್ಥಾನ ಸೀರೆ, ನಮ್ಮ ತೋರು ಮನೆ ಸೀರೆ ಅಂತೇಳಿ ಭಾವಿಸಿ ತೊಗೊಂಡೋಗ್ತಿದ್ರು. ಅವರಿಗೆ ಒಳ್ಳೇದಾಗಲಿ, ಬಳ್ಳಾರಿ ಜನತೆಗೆ ಒಳ್ಳೇದಾಗಲಿ ನಾವು ಮಾಡ್ತಿದ್ದೀವಿ ಸರ್. ನಿಜಕ್ಕೂ ಜನರು ನೀವೇ ಅರ್ಥ ಮಾಡ್ಕೊಬೋದು ಅವರ ಮನಸ್ಸು ಎವಳಷ್ಟು ದೊಡ್ಡದಿದೆ ಅಂತ. ಅವರು ತಾಯಿ ಆಶೀರ್ವಾದದ ಜೊತೆಗೆ 10 ವರ್ಷದಿಂದ ನಡ್ಕೊಂಡು ಬಂದಿರುವಂಥ ಪರಂಪರೆಯ ಒಂದು ಕಾರ್ಯ ಏನಿದೆ ಅದನ್ನು ಇವರು ಮುಂದಿನ ಪೀಳಿಗೆವರೆಗೂ ಮುಂದುವರಿಸ್ತಾ ಇದ್ದಾರೆ. ನಿಜಕ್ಕೂ ಖುಷಿಯಾಗಿದೆ. ದೇವಿ ಆಶೀರ್ವಾದ ಇವ್ರ ಜೊತೆನೂ ನಮ್ಮ ಜೊತೆನೂ ಸದಾ ಇರಲಿ ಅಂತ ಹೇಳ್ತಾ, ನಾನು ಕೂಡ 35 ವರ್ಷ ಕೆಳಗಿಂದ ದೇವಸ್ಥಾನಕ್ಕೆ ಬರ್ತಿದ್ದೀನಿ. ನಾನು ಕೂಡ ಒಂದು ಸಣ್ಣ ಕ್ಯಾಂಟೀನ್ ಇಟ್ಕೊಂಡು ಜೀವನ ಮಾಡೋದಂಥವ್ನು. ನಾನು 3 ಬಾರಿ ಕಾರ್ಪೊರೇಟರ್ ಆಗಿದ್ದೀನಿ, ಒಂದು ಸಾರಿ ಮೇಯರ್ ಆಗಿದ್ದೀನಿ, ಒಂದು ಸಾರಿ ಡೆವಲಪ್ಮೆಂಟ್ ಚೇರ್ಮನ್. ಆ 7 ಮಕ್ಕಳ ತಾಯಮ್ಮ ಆಶೀರ್ವಾದ, ಅಯ್ಯಪ್ಪ ಸ್ವಾಮಿ ಆಶೀರ್ವಾದ, ನಮ್ಮ ಗುರುಜಿ ಆದಂಥ ರಾಮಾನಂದ ಸ್ವಾಮಿ ಆಶೀರ್ವಾದ. ಇವತ್ತು ನಾವು ಬಳ್ಳಾರಿಯಲ್ಲಿ ನಮ್ಮ ತಾತೇನು ML ಅಲ್ಲ, ನಮ್ಮ ಅಪ್ಪೇನು MP ಅಲ್ಲ. ಇವತ್ತು ಎಲ್ಲರೂ ಐಡೆಂಟಿಫೈ ಮಾಡಿ ಗೋವಿಂದ ರಾಜ್ ಅಂತೇಳಿ ಮಾಡಿದ್ರಿಗೆ ನಮ್ಮ ತಾಯಮ್ಮ ಆಶೀರ್ವಾದದಿಂದನೇ ಇವತ್ತು ನಾವೆಲ್ಲರೂ ಬೆಳೆದೀವಿ. ಎಲ್ಲರೂ ನೂರಾರು ಜನ ಇಲ್ಲಿ ವಾಲಂಟ್ರಿಯಾಗಿ ಕೆಲಸ ಮಾಡ್ತಿದಾರ. ಎಲ್ಲರೂ ಇವತ್ತು ರಾಜು ಅನ್ನೋದಾಗಲಿ, ನಾಗರಾಜ್ ಆಗಲಿ, ಮುಸ್ಲಿಮ್ಸ್ ಮೈನಾರಿಟಿ ಜಿಲಾನ ಆಗಲಿ, ತಾಯಿನಲ್ಲಿ ಓಮಂ ಕೂತಾರ. ಅವರು ಎಲ್ಲರೂ ನಾನು ಹೆಸರು ಹೇಳ್ಕೊಂಡು ಹೋದ್ರೆ ಭಾರಿ ದೊಡ್ಡದಾಗ್ತದೆ. ನೋಡ್ರಿ ಲೇಡೀಸ್ ಎಲ್ಲ ವಾಲಂಟ್ರಿಯಾಗಿ ಅವ್ರವ್ರು ಕೆಲಸ ಮಾಡ್ತಾರೆ. ಅವರು ಬೇಸಿದ್ದಂಥವ್ರೆ ಇವತ್ತು ಬಂದು ವಾಲಂಟ್ರಿಯಾಗಿ ನಮ್ಮ 7 ಮಕ್ಕಳ ತಾಯಿ ಮಗ ಸೇವೆ ಮಾಡ್ತೀವಿ. ಅದೇ ರೀತಿಯಾಗಿ
ಗುರುವಾರ 2ನೇ ತಾರೀಕು ದಶಮಿ ದಿನ ನಮ್ಮ ತಾಯಮ್ಮ ಊರಿಗೆ ಹೋಗ್ತದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಬರ್ತೀವಿ. ಅಷ್ಟು ತೆಂಗಿನಕಾಯಿ ಹೊಡಿತಾರೆ ಜನ, ಎಲ್ಲರೂ ತೆಂಗಿನಕಾಯಿ ಹೊಡೆದು ಪೂಜೆ ಪುನಸ್ಕಾರ ವೆಯ್ಟ್ ಮಾಡ್ತಿದ್ದಾರೆ. ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆವರೆಗೆ ವೆಯ್ಟ್ ಮಾಡ್ತಾರೆ. ನಮ್ಮ 7 ಮಕ್ಕಳ ತಾಯಮ್ಮ ನಮ್ಮ ತಾಯಿ ನಮ್ಮ ಮನೆಗೆ ಬರ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಿರ್ತಾರೆ. ಅದಕ್ಕೆ ನಾನು ಇವತ್ತು ಹೇಳ್ತೀನಿ, ಎಲ್ಲರೂ ದಯವಿಟ್ಟು ಕೈ ಮುಗಿದು ಮನಸ್ಫೂರ್ತಿಯಾಗಿ ದೇವರ ಮುಗಿರಿ. ತಾಯಮ್ಮ ರಿಸಲ್ಟ್ ಸ್ಪಾಟ್ ರಿಸಲ್ಟ್ ಕೊಡ್ತಾರೆ. ಬಳ್ಳಾರಿಯಲ್ಲಿ ಯಾರಂದ್ರೆ ನಮ್ಮ ಗ್ರಾಮ ದೇವತೆ ದುರ್ಗಮ್ಮ ತಾಯಮ್ಮ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ವೀಕ್ಷಕರೇ, ನಾವು ನೋಡ್ತಾ ಇದ್ದೋ ಇಷ್ಟೋ ತನಕ ಕಾರ್ಪೊರೇಟರ್ ಆದಂಥ ಗೋವಿಂದರಾಜು ಸರ್ ಅವ್ರು ಮಾತ್ರ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು, ಬಟ್ ಅವ್ರ ಜೊತೆಗೆ ಯುವ ಸೇನೆ ಹಾಗೂ ನಮ್ಮ ಜನರೇಷನ್ ಮಕ್ಕಳು ಕೂಡ ಸೇರ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಅವ್ರು ಆಲ್ರೆಡಿ ಇದ್ದಾರೆ. ಅವ್ರ ಬಗ್ಗೆ ಏನಂತ ಅವ್ರು ಹೇಳ್ತಾರೆ ಅಂತ ಬನ್ನಿ ಅವ್ರ ಹತ್ರನೇ ಕೇಳುವ. ಸರ್, ಇವತ್ತು ನಮ್ಮ ಸೂರ್ಯ ಡಿಗ್ರಿ ಓದ್ತಿದ್ದಾನ, ಎಲ್ಲ PUC ಹುಡುಗರು, ಅವರೆಲ್ಲ ಡಿಗ್ರಿ ಸ್ಟೂಡೆಂಟ್ಸು. ಎದಕ್ಕಂದರೆ ನಾವು ಎಲ್ಲ ಅವ್ರ ಪೇರೆಂಟ್ಸ್ ಎಲ್ಲ ನಮ್ಮ ಜೊತೆಗೆ ಎದಕ್ಕೆ ಬರ್ತಾರೆ ಅಂದರೆ, ಈ ಕಾಲದಲ್ಲಿ ಸಣ್ಣ ಹುಡುಗರು ಗಾಂಜಾ ಇನ್ನೊಂದು ಹೋಗ್ತಾರೆ. ಈ ಪೀಳಿಗೆ ಮುಂದಿನ ಪೀಳಿಗೆ ಕೂಡ ಕಂಟಿನ್ಯೂ ಆಗಬೇಕಂತೇಳಿ ಇದೊಂದು ಜನ್ರೇಷನ್. ಇವತ್ತು ನೋಡಿರಿ, ಇವನು ಡಿಗ್ರಿ ಓದ್ತಾನೆ, ಎಲ್ಲ ಅಲಂಕಾರ 11 ದಿನ ಇವನೇ ಮಾಡೋದು. ಇನ್ನೊಬ್ಬರು ಇದ್ದಾರೆ ಸುಬ್ರಹ್ಮಣ್ಯ ಅಂತ, ಅವರು ಮೆಕ್ಯಾನಿಕ್, ಅವರು ಬರ್ತಾರೆ. ಮುರುಘಾ ಇರ್ತಾನೆ, ಆತ ಮೆಕ್ಯಾನಿಕ್, ಆತ ಇಂಜಿನಿಯರ್, ಡಬಲ್ ಡಿಗ್ರಿ ಓದಿನ. ಎಲ್ಲರೂ ವಾಲಂಟ್ರಿಯಾಗಿ ಇವತ್ತು ನಾನು ಊಟ ತಿಂತೀವಿ ಅಂದರೆ ತಾಯಮ್ಮ ಆಶೀರ್ವಾದ. ಎಲ್ಲರೂ ಅಷ್ಟೇ, ಎಲ್ಲ ಡಿಗ್ರಿ ಸ್ಟೂಡೆಂಟ್ಸು ಎಲ್ಲರೂ ಇದ್ದಾರೆ. ಇಲ್ಲಿ ಸೇವೆ ಮಾಡೋಕ್ಕೆ ಬಂದಿದ್ದಾರೆ. ಓನ್ಲಿ ಸೇವೆ ಅಂದರೆ ಅದು 7 ಮಕ್ಕಳ ತಾಯಮ್ಮ ದೇವಸ್ಥಾನದಲ್ಲಿ ಸೇವೆ ಕಲಿಸಿದಂಥ ಗುರುಗಳಾದಂಥ ರಾಮಾನಂದ ಸ್ವಾಮೀಜಿ ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀವಿ. ನೀವು ಕುತ್ಕೊಂಡಂಗೆ ಪೂರ್ಣಾಹುತಿ ಆಗುತ್ತೆ. ಕುತ್ಕೊಂಡಂಗೆ ಕೈ ಮುಗಿದ್ಬಿಡಿ. ಬನ್ನಿ, ಎಲ್ಲರೂ ಅಮ್ಮೆ ತರ್ತಾರೆ, ಅಮ್ಮೆ ಕೈ ಮುಗಿದ್ಬಿಡ್ರಿ. ಪೂರ್ಣಾಹುತಿ ದ್ರವ್ಯ ದೇವತಾಭ್ಯೋ ನಮಃ. ಪೂರ್ಣಾಹುತಿ ತ್ರಿಪದೇ ಚತುಶೃಂಗಾಯ ತಂತವೇ ಸಪ್ತಹಸ್ತಾಯ ಯಜ್ಞಾಯ ತ್ರೈವ್ಯಾತ್ಮನೇ ನಮಃ. ನಮಸ್ತೆ ಗಾರಭಕ್ತ್ಯಾಯ, ನಮಸ್ತೆ ದಕ್ಷಿಣಾಗ್ನಯೇ, ನಮ ಆವಾಹನೀಯಾಯ, ನಮೋ ವೇದ್ಯೈ ನಮೋ ನಮಃ. ಕಾಂಡಾದ್ವಾಯ ಉಪಾತ್ತಾಯ ಕರ್ಮ ಬ್ರಹ್ಮ ಸ್ವರೂಪಿಣಿ ಸ್ವರ್ಗಾಪವರ್ಗದಾತ್ರೇ ಚ ವಿಘ್ನೇಶಾಯ ನಮೋ ನಮಃ. ತಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಚುಷ್ಟಾಂ ದುರ್ಗಾದೇವೀಂ ಶರಣಮಹಂ ಪ್ರಪದ್ಯೆ. ಸುತರಸಿ ತರಸೇ ನಮಃ. ಮುಂದೆ ಹೋಗ್ಬೇಕು. ಕಾತ್ಯಾಯನಾಯ ವಿದ್ಮಯೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಸಂಗತಾ ಸಿದ್ಧತ್ಯ